ನಮಸ್ತೆ ರೀ ಸ್ನೇಹಿತರೆ. ಈ ಸೀರೆ ಯಾರಿಗೆ ಅದೃಷ್ಟ ಐತೆ ಗೊತ್ತಿಲ್ಲ. ಕಲರ್ ಅಂತೂ ಇಷ್ಟು ಭಾರಿ ಐತ್ರಿ, ನೋಡಕ್ಕಂತೂ ಮಸ್ತ್ ಕಾಣಿಸ್ತೈತಿ. ಕ್ಯಾಮ್ರಾದಾಗ ಅಷ್ಟು ನೀಟಾಗಿ ಇದ್ರದ್ದು ಕಲರ್ ಕ್ಯಾಪ್ಚರ್ ಆಗಲಾಗೈತಿ. ಮಸ್ತ್ ಕಾಣಿಸ್ತೈತಿ ರೀ. ಉಟ್ಕೊಂಡಾಗಂತೂ ಹಿಂಗೆ ಅಗ್ದಿ ಬೆಟರ್ ಕಾಣಿಸ್ತದಲ್ಲ. ನಾ ಡೈರೆಕ್ಟಾಗಿ ಇಲ್ಲಿ ನೋಡಿ ಹೇಳ್ತಾ ಇರೋದ್ರಿಂದ ಸೊ ಯಾರಿಗೆ ಸಿಗುತ್ತೋ ಗೊತ್ತಿಲ್ಲ, ಬೇಗ ಬುಕ್ಕಿಂಗ್ ಮಾಡ್ಕೋರಿ. ಗ್ರ್ಯಾಂಡ್ ಐತ್ರಿ ಸೀರೆ ಕೂಡ, ರೇಟೂ ಕಡಿಮೆನೇ ಐತಿ. ಯಾರಿಗೆ ಬೇಕಾ ಬುಕ್ಕಿಂಗ್ ಮಾಡ್ಕೊರಿ. ನೋಡ್ರಿ ಈ ಥರ ಬಾರ್ಡ್ರಿಗೆಲ್ಲ ನಿಮ್ಗೆ ಈ ಥರ ಸ್ಟೋನ್ ಬರ್ತೈತಿ, ಸ್ಯಾಟಿನ್ ಸ್ಟೋನ. ಬಾರ್ಡ್ರ್ ದೊಡ್ಡದು ಬರ್ತೈತಿ. ಈ ಥರ ರಿಚ್ ಪಲ್ಲು ಕೂಡ ಬರ್ತೈತಿ, ಗೊಂಡೆ ಕೂಡ ಐತಿ. ಯಾರಿಗೆ ಬೇಕಾ ಫಟ್ ಅಂತೆ ಬುಕ್ಕಿಂಗ್ ಮಾಡ್ಕೋರಿ ಸ್ನೇಹಿತರೆ. ಇದ್ರೊಳಗೆ ಕಲರ್ಸ್ ಬೇಕಂದ್ರೆ ಅವೈಲೇಬಲ್ ಇದಾವೆ. ರಿಚ್ ಪಲ್ಲು ಇರುವಂಥ ಸೀರೆ ಸೂಪರ್ ಐತ್ರಿ. ನನಗಂತೂ ಇದು ಪರ್ಸ್ನಲಿ ಭಾಳ ಇಷ್ಟ ಆಗೈತಿ. ಯಾರು ತೊಗೊತಿರೋ ಗೊತ್ತಿಲ್ಲ, ನಾನು ಭಾಳ ಸಜೆಷನ್ ಮಾಡಿ ಹೇಳ್ತೀನಿ ಈ ಸೀರೆ ತೊಗೋರಿ ಅಂತ ಹೇಳ್ತೀನಿ. ಯಾರಿಗೆ ಬೇಕೋ ಬುಕ್ಕಿಂಗ್ ಮಾಡ್ಕೋರಿ. ಮಸ್ತ್ ಐತ್ರಿ ಫ್ರೆಂಡ್ಸ್. ಆ ಸೀರೆ ಕಲರ್ ಅಂತೂ ನಿಮ್ಗೆ ಕರೆ ಹೇಳ್ತೀನಿ, ನಿಮ್ಮ ಮನೆಗೆ ಬಂದ್ಮೇಲೆ ಖುಷಿ ಆಗ್ತೀರಿ. ಅಷ್ಟು ಸಾಫ್ಟ್ ಐತಿ ಸೀರೆ. ಯಾರಿಗೆ ಬೇಕೋ ಬುಕ್ಕಿಂಗ್ ಮಾಡಿರಿ. ಹಾಯ್ ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ನೀರು ಬಂದಿದ್ದು ಬೆಳಗ್ಗೆ ಎದ್ದು ರೂಟೀನ್ ಅಂತೂ ನೀರಿನೊಳಗನೆ ಸ್ಟಾರ್ಟ್ ಆಗಿಬಿಡ್ತೈತೆ ನೋಡ್ರಿ ನಮ್ಮದು. ಎದ್ದ ತಕ್ಷಣ ಬುತ್ತಿ ನಾಷ್ಟ ಈ ಥರದ್ದು ಇರ್ತಿತ್ತು ರೂಟೀನ್. ಬಟ್ ಇವಾಗ ಏನೇ ಹೇಳ್ರಿ, ಬಾಂಡೆಗಳು ಇರ್ತಾವೆ ನೋಡ್ರಿ ಎಕ್ಸ್ಟ್ರಾ. ಒಂದು ಟೈಮ್ ನಾನು ಮಿಸ್ ಆಗಿ ಟೈಮ್ ಚೇಂಜ್ ಆಗಿಬಿಡ್ತಂದ್ರೆ ಬಾಂಡೆ ಉಳ್ಕೊಂಡ್ಬಿಡ್ತಾವೆ. ಬಟ್ಟೆ ಅದ್ರ ಬಯರಲ್ಲ ತುಂಬಿಟ್ಟಿರ್ತೀನಿ, ಮಾಡ್ಕೋಬೋದು. ಸೊ ನಿನ್ನೆ ಬಾಂಡೆ ಹಾಗೆ ಉಳ್ಕೊಂಡಿದ್ದೀವಿ ರೀ. ಈಗ ಇತ್ತೀಚೆಗೆ ಹೆಂಗೆ ಆಗ್ಬಿಟ್ಟೈತೆ ಒಂದು ಸ್ವಲ್ಪ ದಿನಸದಿಂದ ರೂಟೀನ್ ಮೊದಲಿನ ಥರ ನೀಟಾಗಿ ಆಗೋವಲ್ತ್ರಿ. ಹೆಂಗೆಂಗೋ ನಡೆದ್ಬಿಟ್ಟೈತಿ. ಸೊ ಪರವಾಗಿಲ್ಲ, ಎಲ್ಲನೂ ಸ್ವಲ್ಪ ಬೇಕಲ್ಲ ಟೈಮ್ ಅನ್ನೋದು ಒಮ್ಮೊಮ್ಮೆ ಎಲ್ಲರಿಗೆ ಅಟ್ಯಾಕ್ ಮಾಡ್ತೈತಿ. ಹಾಗೆ ಅರವೆ ನೀರು ಖಾಲಿ ಆಗಿದ್ದವು ರೀ. ಕುಡಿಯೋ ನೀರು ಬಂದಿದ್ವು. ಆ್ಯಕ್ಚುಲಿ ಎಲ್ಲ ತಿಕ್ಕಿ ಮಾಡಿ ಇಡಬೇಕಂತ ಅಂದ್ಕೊಂಡಿದ್ದೆ. ಬಟ್ ಯಜಮಾನ್ರಿಗೆ ಬೇಸರ ಆಗೈತಿ, ಕುಡಿಯೋ ನೀರು ಹೋಲ್ಬಿಡು ತರೋಕ್ಕಾಗಲ್ಲ ಅಂತಂದರು. ಹಾಗಾಗಿ ಈಗ ಈ ಟಾಕಿಯೊಳಗೆ ಅದಾವ್ರಿ ಇನ್ನೂ ನೀರು. ಹಾಗಾಗಿ ನಾಳೆಗೆ ಬೇಕಾದ್ರೆ ಇಲ್ಲೇ ಸಿಂಕ್ನ್ಯಾಗ ಸ್ವಲ್ಪ ಅರಬಿಲೆ ಸೋಸ್ಕೊಂಡು ತೊಗೊಂಡ್ರೆ ಆಯಿತು. ಅವರಿಗೆ ಹೇಳೋಕ್ಕೊಮ್ಮೆ ಪಾಪ ಬೇಸರ ಆಗುತ್ತೆ. ಫಿಲ್ಟ್ರ್ ಕುಂಡ್ರಸಂದ್ರೂ ಕೂಡ ಅದಕ್ಕೂ ಈ ಸದ್ಯಕ್ಕೆ ಅನುಕೂಲ ಇಲ್ಲ. ನೋಡೋಣ ಮುಂದೆ ಒಂದಿಲ್ಲೊಂದು ದಿನ ಮಾಡಬೇಕ್ರಿ. ಸೆಕೆಂಡ್ ಆಪ್ಷನ್ ಇಲ್ಲೇ ಇಲ್ಲ. ಬಟ್ ಎಷ್ಟು ದಿನ ನಡಿತೈತಿ ಅಷ್ಟು ದಿನ ಅಂದ್ರೂ ನಮ್ಮದು ನಾರ್ಮಲ್ಲ ಲೋಕಲ್ ನೀರು ಅದನ್ನು ಕುಡಿದ್ರೆ ಆಯ್ತು ಅಂತ ಅಂದ್ಕೊಂಡು ಸೊ ಇಷ್ಟು ಬಾಂಡೆಗಳೆಲ್ಲ ತಿಕ್ಕೊಂಡಿನಿ. ಅರಿವಿನೂ ಕೂಡ ನೀಟಾಗಿ ತೊಳ್ಕೊಂಡಿದ್ದೀನಿ. ಇದು ಒಂದು ತುಂಬಿಟ್ಕೋಬೇಕಂತ ಅಂದ್ಕೊಂಡಿದ್ದೆ. ಬಟ್ ಅಷ್ಟೊತ್ತಿಗೆ ನೀರು ಹೋಗಿಬಿಟ್ಟವ. ಸಿಂಕ್ನಿನ ಸ್ವಲ್ಪ ನೀಟಾಗಿ ತೊಳಿಬೇಕಾಗಿತ್ತು. ಒಗೆ ಸಾಬೂನಿಂತಲೇ ಬಾಂಡೆ ತೊಳ್ಯಾಕತ್ತೀನಿ. ಚಲೋ ಆತವ್ರಿ, ಹಂಗೇನಿಲ್ಲ. ಬೋರ್ ತಿಕ್ಕಬೇಡ್ರಿ ಅಂತೀರಿ ಬಾಂಡೆ ಒಗ್ಗರಣದ ನೀರು ತೊಗೊಂಡು. ನೋಡಿರಿ ಜಸ್ಟ್ ಇನ್ನೇನು ನೀರು ಹೋದು, ಹಂಗಾಗಿ ಆವಾಜ್ ಬರಕತ್ತದ. ಬಾತ್ರೂಮ್ದಾಗೂ ಕೂಡ ಹನಿ ಬೀಳಕತ್ತವ್ರಿ. ಆವಾಜ್ ಬರ್ತಿರ್ಬೋದು ನಿಮ್ಗೆ. ವಿಡಿಯೋನ ದಯವಿಟ್ಟು ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿರಿ. ನೋಡಿರಿ ಹೋಗ್ಯ ನೀರು ಚಾಲು ಮಾಡೋಣ ಆ ಥರ ಅಂತ ಅನ್ನಿಸ್ತದ. ಈಗ ಇನ್ನೂ ಕಸ ಹುಡ್ಕೊಂಡು ನೆಲಗಿಲ್ಲ ಎಲ್ಲ ಒರೆಸ್ಕೋಬೇಕ್ರಿ. ಅಲ್ಲಿ ಮ್ಯಾಗ ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡ್ಕೊಳತ್ತಿದ್ನೆಲ್ಲ, ಆವಾಗ ಇದು ಬುಟ್ಟಿ ತಳಗೆ ಇಟ್ಟಿದ್ದೀನಿ ರೀ. ಈಗ ರೂಟೀನ್ ಅಂತೂ ಶುರು ಆಗೈತ್ರಿ. ಬರ್ರಿ ಎಲ್ಲ ಕಸ ಹೊಡೆದು ನೆಲ ಒರ್ಸಕತ್ತೀನಿ ರೀ. ಕಣ್ಣಿಗೆ ನೋಡೋಕೆ ವೈಟ್ ಕಾಣಿಸ್ತಾವೆ. ಎಷ್ಟು ಸ್ವಚ್ಛ ಇಡ್ತೀವಿ, ಎಷ್ಟು ಧೂಳು ಇರ್ತಂದ್ರೂ ನೀಟಾಗಿ ಕಸ ಹುಡುಗಿರ್ತೀವಿ. ಬಟ್ ನೆಲ ಒರೆಸಿದ್ರೆ ಎಷ್ಟು ಗಾಣ ಕಾಣಿಸ್ತದ ನೋಡ್ತಾ ಇರ್ಬೋದು ನೀವಿಲ್ಲಿ. ನೋಡಿರಿ ಎಷ್ಟು ಕರ್ಗಂದ್ರೆ ಕರ್ಗಾಗೈತೆ ನೀರು. ಅಷ್ಟು ಡಸ್ಟ್ ನೋಡ್ರಿ. ಇತ್ತೀಚೆಗೆ ಸಣ್ಣದಕ್ಕೆ ಧೂಳ ಭಾಳ ಹಾಕತ್ತದ ನೋಡ್ರಿ. ಈಗ ಬಡ ಎಲ್ಲ ಮನೆಯೆಲ್ಲ ಒರೆಸ್ಕೊತೀನಿ. ಇವಾಗ ನೋಡ್ರಿ ಅದು ಎಲ್ಲ ಮನೆ ಎಲ್ಲ ಸ್ವಚ್ಛಗೆ ಒರೆಸೀನಿ ರೀ. ಅಷ್ಟು ರೂಮ್ಗಳು ಮನೆಯೆಲ್ಲ ಒರೆಸ್ಕೊಂಡು ಅದು ಅರ್ವಿ ತೊಳೆದಿಟ್ಟಿದ್ನಲ್ಲ. ಮತ್ತೀಗ ಹೆಂಗಂಗೆ ಆಗತ್ತೆ ರೀ, ಹಂಗಂಗೆ ತಣ್ಣೀರು ಕುಡಿಬೇಕಂತ ಅನ್ನಿಸ್ತೈತಿ. ಲಘು ಹಾಕಿದ್ರೆ ನೀರು ತಣ್ಣಗಾಗ್ತಾವಂತೇಳಿ ಸೊ ಅದಕ್ಕೆ ತುಂಬ ನೀರು ಹಾಕಿ ನೋಡ್ರಿ. ಸುತ್ತಕ ನೀರು ಹಾಕಿನ ಮತ್ತೊಮ್ಮೆ ತೊಳೋದು ಒಂದು 5 ನಿಮಿಷ ಪುರ್ಸತ್ಗಿಲ್ಲದ ಒಣಿ ಕಟ್ಟಿರೋದಂಗೆ ಆಗ್ಬಿಡ್ತೀರಿ ಅರಿವಿ. ಅಷ್ಟು ಕಾವು ಅಷ್ಟು ಜಳ ಐತೆ ನೋಡ್ರಿ ಎಲ್ಲ ಕಡೆ. ಈಗ ನಳದ ನೀರು ಇದ್ದವಲ್ಲ, ನಳದ ನೀರು ನೆನೆತ್ತಿ ಈಗ ಅದು ಅರ್ವಿ ತುಂಬಿನ ರೀ. ಈಗ ಇದಿಷ್ಟು ನೋಡ್ರಿ ಅಡುಗೆಗಾರ ಬರ್ತಾವಂತೇಳಿ. ಇವು ಅಷ್ಟು ಇದು ಮ್ಯಾಗ ಇಟ್ಬಿಡ್ತೀನಿ ರೀ. ಇಲ್ಲಿ ಸೈಡಿಗೆ ಗಿಡನ ಶೀಘ್ರದಂಗೆ ಆಗ್ಬಿಡ್ತೀವಿ. ಹಿಂಗೆ ಮ್ಯಾಗ ಇಟ್ಟಂದ್ರೆ ಸೇರಿ ಆಗುತ್ತೆ ರೀ. ಒಂದು ಕಡೆ ಕುಂಡಿರ್ತಾವೆ, ಕಡೆಗೆ ಹಂಗೂ ಅಡುಗೆಗೂ ಇದ್ರಾಗ ತೆಗೆದಿಟ್ಕೊಂಡೀನಿ. ಕುಡಿಯೋಕ್ಕೂ ಅಲ್ಲದ. ಇನ್ನೇನಿದು ಎತ್ತೋದು ಇಳಿಸೋದು ಏನು ಹೈರಾಣಿ ಅನ್ಸಲ್ಲ. ಇಲ್ಲಿನ ಸ್ವಲ್ಪ ನೀರೆಲ್ಲ ಚೆಲ್ಲಾಡ್ಯಾವ್ರಿ. ಇಲ್ಲಿ ಇಲ್ಲಿದು ಒಂದಿಷ್ಟು ಒರೆಸ್ಕೊಂಡೆ ಅಂದ್ರೆ ಅಷ್ಟು ನೀಟಾಗಿ ಆಗ್ಬಿಡ್ತದೆ ನೋಡ್ರಿ. ಮತ್ತೆ 2-3 ಸರಿ ಚೇಂಜ್ ಮಾಡೀನಿ ರೀ. ನೀರು ಭಾಳ ತೊಗೊಳಕ್ಕೆ ಹೋಗಿಲ್ಲ, ಸ್ವಲ್ಪ ತೊಗೊಂಡಿನಿ. ಇಲ್ಲಾಣ ಆಗ್ಯಾವ ನೋಡ್ರಿ ನೀರು. ಮನೆ ಅಷ್ಟು ಧೂಳ ದಿನ
ಕಸ ಹುಡುಗಿ 2-3 ಸರಿ ಹುಡುಗಿ ಒರೆಸ್ತೈತಂದ್ರೂ ಈ ಪರಿ ಆಗುತ್ತೆ ನೋಡ್ರಿ ಮನೆ. ಎಷ್ಟು ಎಲ್ಲ ಕಡೆ ಈ ಗಾಳಿ ಧೂಳ ಮತ್ತು ಹಂಗಾಗಿ ಎಲ್ಲ ಕಡೆನೂ ಮನೆ ಕೆಲಸ ನಡೆದವ್ರಿ. ಸೊ ಇವಾಗ ಸ್ವಲ್ಪ ಮನಸ್ಸಿಗೆ ಆರಾಮಂತ ಅನಿಸಿದ್ದು, ಎಲ್ಲ ಮನೆಗಿನ ಕ್ಲೀನ್ ಮಾಡೋಣ. ಸ್ನೇಹಿತರೆ, ನಾನು ಇವಾಗ ಈ ಸೀರೆ ತೋರಿಸ್ತಾ ಇದ್ದೀನಿ. ಎಷ್ಟು ಸಾಫ್ಟ್ ಐತಿ ಮತ್ತು ಡಬಲ್ ಶೇಡ್ ಕೂಡ ಆಗ್ತೈತ್ರಿ. ವೇರ್ ಮಾಡಿದಾಗ ಪ್ಯೂರ್ ಯಾವ ಥರ ರೇಷ್ಮೆ ಸೀರೆ ಇರ್ತೈತೆ ನಿಮ್ಗೆ ಅದೇ ಥರನ ಫೀಲ್ ಬರ್ತೈತೆ ನೋಡ್ರಿ ಫ್ರೆಂಡ್ಸ್. ಯಾರು ಕೂಡ ಅನ್ನಂಗಿಲ್ಲ ನಿಮ್ಗೆ ಕಾಫಿ ಅದು ಇದು ಅಂತೇಳಿ ಕೇಸಿ. ಸಖತ್ ಅಂದ್ರೆ ಸಖತ್ ರೀ. ಶೈನು ಕೂಡ ಹಂಗೆ ಹೊಡಿತೈತಿ ಮತ್ತು ನೋಡೋಕ್ಕೂ ಕೂಡ ಅಷ್ಟೇ ಡಿಸೆಂಟ್ ಕೂಡ ಅನ್ನಿಸ್ತೈತಿ ಮತ್ತು ಗ್ರ್ಯಾಂಡು ಕೂಡ ಅನ್ನಿಸ್ತೈತಿ. ಡಬಲ್ ಶೇಡ್ ಆಗ್ತದೆ. ಸೊ ಈ ಥರ ನಿಮ್ಗೆ ಸಿಲ್ವರ್ ಕಲರ್ ಬಾರ್ಡ್ರ್ ಕೂಡ ಬರ್ತೈತಿ. ಈ ಬಾರ್ಡ್ರ್ ಜೊತೆಗೆ ನಾನು ಇವಾಗ ಏನು ಕೊಡ್ತಾ ಇದ್ದೀನಪ್ಪ ಅಂತಂದ್ರೆ ನೋಡಿರಿ, 6 ಮಂತ್ ಗ್ಯಾರಂಟಿ ಇರುವಂಥ ಇಯರಿಂಗ್ಸ್ ನೋಡಿರಿ, ಡೈಲಿ ವೇರ್ದು. ಆಲ್ರೆಡಿ ನನ್ನ ಮಗಳಿಗೂ ಕೂಡ ನಾನು ಹಾಕಿದ್ದೀನಿ. 2 ತಿಂಗಳು ಆಗ್ತಾ ಬಂತು, ಏನೂ ಆಗಿಲ್ಲ. ಸೊ ಇದು ಗ್ಯಾರಂಟಿ ಇರುವಂಥ ಇಯರಿಂಗ್ಸು. ತುಂಬ ಜನ ಬೇರೆ ಬೇರೆ ಕಲೆಕ್ಷನ್ಗಳು ತಂದು ಸೇಲ್ ಮಾಡಿರಿ ಅಂತ ಹೇಳ್ತಿರ್ತೀರಿ. ಬಟ್ ಇರೋ ಕಲೆಕ್ಷನ್ಗಳನ್ನ ಇವಾಗ ನಾ ಎಲ್ಲ ಸೇಲ್ ಆ್ಯಂಡ್ ಶೋಲ್ಡರ್ ಮಾಡ್ತಾ ಇದ್ದೀನಿ. ಅಂದ್ರೆ ಸೇಲ್ ಆ್ಯಂಡ್ ಕ್ಲಿಯರ್ ಮಾಡ್ತಾ ಇದ್ದೀನಿ. ಯಾರಿಗೆ ಬೇಕಾ ಬುಕ್ಕಿಂಗ್ ಮಾಡ್ಕೋರಿ. ಈ ಸೀರೆ ಜೊತೆಗೆ 6 ತಿಂಗಳ ಗ್ಯಾರಂಟಿ ಇರುವಂಥ. ಸೊ ಇದು ನಿಮ್ಗೆ ಹೊರಗಡೆ ತೊಗೊಳಕ್ಕೆ ಹೋದ್ರೆ ನಿಮ್ಗೆ 2,500-300 ರೂಪಾಯಿ ಸಿಗ್ತದೆ ರೀ. ಇದು ಗ್ಯಾರಂಟಿ ಇರುವಂಥದ್ದು, 6 ತಿಂಗಳು ಗ್ಯಾರಂಟಿ ಇರುವಂಥದ್ದು. ಯಾರಿಗೆ ಬೇಕಾ ಬೇಗ ಬುಕ್ಕಿಂಗ್ ಮಾಡ್ಕೋರಿ. ಈ ಸೀರೆ ಮೇಲೆ ಇವಾಗ ಒಂದು ಆಫರ್ ಅಂತಲೇ ಹೇಳ್ಬೋದು ನೋಡ್ರಿ. ತೊಗೊಳೋರಿಗೆ ಖುಷಿ ಆಗಿಬಿಡ್ತದೆ. ಸೊ ಆ ಒಂದು ಕಾನ್ಸೆಪ್ಟ್ನೊಳಗೆ ನಾನು ಸೇಲ್ ಮಾಡ್ತಾ ಇದ್ದೀನಿ. ಯಾರಿಗೆ ಬೇಕಾ ಬೇಗ ಬುಕ್ಕಿಂಗ್ ಮಾಡ್ಕೋರಿ. ಸೀರೆನೂ ಸಖತ್ ಅಂದ್ರೆ ಸಖತ್ ಐತಿ. ಮಕ್ಕಳು ಸಾಲಿ ಅಂತ ಬಂದ್ರಿ, ಬುತ್ತಿಗೆ ಚಪಾತಿ ಕಟ್ಟಿದ್ನ್ಯಾ. ಒಳ್ಳೆ ಈಗನು ಅದ ಮಾಡಾಕೋದ್ರೆ ಬೇಸರ ಮಾಡ್ಕೋತಾವ. ಹೊರಗಡೆ ಹೆಚ್ಚು ಹೋಗಂಗಿಲ್ಲ. ಮನ್ಯಾಗಾರು ಸ್ವಲ್ಪ ಏನಾದರೂ ಉಣ್ಣೋದ್ರಾಗ ಬೇರೆ ಬೇರೆ ಥರ ಮಾಡಿಕೊಟ್ರೆ ಮಕ್ಳಿಗೂ ಖುಷಿ ಆಗುತ್ತೆ. ಟೊಮೆಟೊ ಇಲ್ಲರಿ, ಲಿಂಬೆ ಹಣ್ಣು ಹಾಕಿ ಮಾಡೀನಿ. ಕೆಂಪು ಖಾರ ಹಾಕಿ ಮಸ್ತ್ ಆಗೈತೆ ನೋಡ್ರಿ. ಮೆತ್ತಗ ಪುಟಾಣಿ ಹಿಟ್ಟನ್ನು ಕೂಡ ಹಚ್ಚೀನಿ. ಬರೀ ನಾನು ನಾಷ್ಟ ಮಾಡಿರಲಿಲ್ಲ. ಮಕ್ಕಳು ಹೋಗ್ಬಿಟ್ಟನ ಮನೆ ಕೆಲಸ ಅದೇದು ಮಾಡ್ಕೊತ ಕುಂತೆ. ಅವ್ರು ಬಂದ ಮ್ಯಾಗ ಮಾಡ್ಕೊಂಡ್ರಾಯ್ತು. ಒಬ್ಬೇಕಿಗೆ ಬೇಸರದಂಗೆ ಆಗಿಬಿಡ್ತ್ರಿ. ಹಾಗಾಗಿ ಯಜಮಾನ್ರು ಹೊರಗಡೆ ಕೆಲಸದ ಮ್ಯಾಗ ಅಲ್ಲೇ ಊಟ ನಾಷ್ಟ ಮಾಡ್ತಾರೆ. ಬಟ್ ಇವಾಗ ಮಕ್ಕಳು ನಾನು ಸುಸ್ಲ ತಿನ್ನೋಣ ಅಂತ ಬರ್ರಿ. ಸಂಜೆ ಮಾಡಿ ಫ್ರೆಶ್ ಆಗಿ ಇದ್ರ ಮುಂದೆ ದೀಪದನ್ನೆಲ್ಲ ಹಚ್ಚಿ ಬ್ಲಾಗನ್ನು ಮತ್ತೆ ಕಂಟಿನ್ಯೂ ಮಾಡಕತ್ತೀನಿ. ಪಾರ್ಸಲ್ ಇದ್ದವು ರೀ ಇವತ್ತು 2. ಅಲ್ಲಿ ಕಾಣಿಸ್ತಿರ್ಬೋದಲ್ಲ, ಹಾಕಿ ಬರ್ಬೇಕಂತ ಅಂದ್ಕೊಂಡೇಕಿ ಸುಸ್ತದಂಗೆ ಆಗ್ಬಿಡ್ತು. ಯಾಕನ್ನ ಅದಕ್ಕೆ ಮುಕ್ಕೊಂಬಿಟ್ಟಿನಿ ರೀ. ಊಟ ಮಾಡಿ ಸುಸ್ಲ ತಿಂದು ಮಕ್ಕಳು ಬಂದಿದ್ರಲ್ಲ, ಅವರು ಲಗುಟ್ಟೆ ಎದ್ದಿದ್ರು. ಹಾಗಾಗಿ ಅವ್ರಿಗೂ ನಿದ್ದೆ ಹತ್ತಿಬಿಡ್ತು. ಸೊ ಹೋಗಲಕ್ಕ ನಾಳೆಗಾರ ಹಾಕಿದ್ರೆ ಆಯಿತು. ಕಸ್ಟಮರು ಏನು ಅರ್ಜೆಂಟ್ ಇಲ್ಲರಿ, ಸಾವಕಾಶ ಹಾಕಂತ ಹೇಳಿದ್ರು. ಅದಕ್ಕೆ ನಾಳೆಗೂ ಹೋಗಿ ಹಾಕಿ ಬರ್ತೀನಿ ರೀ. ಇನ್ನೊಂದೆರಡು ಆರ್ಡರ್ ಸಿಕ್ಕು ಅಂದ್ರೆ ಚಲೋ ಆಗುತ್ತೆ. ಈಗ ಸಂಜೆ ಆಗೈತಿ. ಹುಡುಗರ ಕಡೆಯಿಂದ ಬಿಸ್ಕಿಟ್ ಥರ ಕಟ್ ಕಳ್ಸಿನಿ. ಬಂದೇ ಬಿಟ್ರು ನೋಡ್ರಿ ನೆನ್ಸಿದ್ರಾಗ. पिशवी ಒಯ್ದಿತ್ತಿಲ್ಲ ಅದಕ್ಕೆ ನಡಿ 6 ರೂಪಾಯಿ ಅಲ್ಲೇ 44 ರೂಪಾಯಿಗೆ ಇದೆ. 50 ರೂಪಾಯಿ ಕೊಟ್ಟು ಕಳ್ಸೀನಿ. 50 ರೂಪಾಯಿದಾಗ 6 ರೂಪಾಯಿ ಒಳಗೆ ಬಂದೈತಿ. ಖರ್ಚು ಹಂಗೆ ಅಕ್ಕ ಗೊತ್ತೇನ್ರಿ ಫ್ರೆಂಡ್ಸ್. ಚಂದಾಗೈತಿ. ನಾವು ಸಣ್ಣರದ್ದು ಹಿಂಗೆ ಮಾಡ್ತಿದ್ವಿ ನೋಡ್ರಿ. ಬೆಳಗ್ಗೆ ಖಾಲಿ ಚಹಾ ಕುಡಿಯೋಕಿನ ಚಹಾ ಬಿಸ್ಕಿಟ್ ಕೊಟ್ರೆ ಮಕ್ಳಿಗೆ ಚಲೋ ರೀ. ಅದಕ್ಕಂತೇಳಿ ಸದ್ಯಕ್ಕೆ ಹುಡುಗರಿಗೆ ಒಂದು ಸ್ವಲ್ಪ ಚಹಾ ಬಿಸ್ಕಿಟ್ ಕೊಟ್ಟು. ಚೂಡ ಅದ ನೋಡಿ ಮೋ, ಉಳ್ಳಾಗಡ್ಡಿ ತಗೋ. ಉಳ್ಳಾಗಡ್ಡಿ ಹೋಳು ಏನು ಮಸಾಲೆ ಮ್ಯಾಗಿ ನಕೋ. ಏನ್ ಕಟ್ ಕರು ಹಾಕ್ಬೇಡ. ಇವನಿಗೆ ಹಂಗೆ ಬ್ಯಾಡ ಅಂತ್ರಿ. ಬರೀ ಸಾದಾ ಅದ್ರೊಳಗೆ ಏನು ಮಸಾಲೆ ಇರುತ್ತೆ ಮಸಾಲೆ ನೀರಾಗಿ ಕುದಿಸ್ಕೊಡು ಅಂತ ನೀವು. ಈಕೆ ನಾನು ಮನೆ ಮಸಾಲೆ ಮ್ಯಾಗಿ ಮಾಡಿದ್ದೀನಿ ರೀ. ವಿಡಿಯೋ ಮಾಡೋಕೆ ಆಗಲಿಲ್ಲ, ಹಣೆ ಬರೋ ಅದು ಚಲೋ ಇದ್ದಿಲ್ಲ. तू तिखट खात नाही पिल्लू? तिखट खातो ना? हे का रोज नवीन नवीन शिकावं लागलो. हे खात नाही ते खात नाही. लई नकरा चालले की बघ पप्पा सारखा. आ कशाला किती छान सगळं चिरून बिरून मी हैराण होऊन करून देते. परत हे नको तो ಮಾಡ್ಬಿಡ್ತಾನ್ರಿ ಕಳ್ಳ. ಇವು ನಿನ್ ತಂದು ಹಾಲು ನೋಡ್ರಿ. ಅವನ್ನ ಒಳಗೆ ಕಾಸಿದ್ನ್ಯಾ. ಸರಿ ಪಿಲ್ಲೆ ಗ್ಲಾಸ್ನ ನೀರು ತುಂಬ ಹೋಗು. ಅಣ್ಣ ನೀರು ತುಂಬ ಹೋಗು ಗ್ಲಾಸ್ನ.
ಮನ್ ಮಾಡಿ ಚೂಡ ನೋಡ್ರಿ ಸಾಯಂಕಾಲ ಯಾವಾಗಾರ ಈ ಥರ ತಿನ್ನಕ್ಕೆ ಬರ್ತದೆ ಅಂತೇಳಿ ಮಾಡಿರ್ತೀವಿ. चा बिस्किट खाई ಸ್ವಲ್ಪ ನೀರು ಹಾಕ್ತೀನಿ ರೀ, ಗಟ್ಟಿರ್ತಾವೆ ಹಾಲು ಭಾಳ. और डाक करके ना काला ಸಕ್ಕರೆ ಚಾಪುಡಿ ಒಂದು ಸ್ವಲ್ಪ ಅಲ್ಲ ಕುಟ್ಟಿ ಹಾಕ್ತೀನಿ. ಅದಕ್ಕೆ ಚೂಡ ತಿಂದು ಮ್ಯಾಗ ಒಂದು ಸ್ವಲ್ಪ ಚಾ ಬಿಸ್ಕಿಟ್ ತಿನ್ನಿಸ್ತೀನಿ. ಅಂದ್ರೆ ಹೋಮ್ವರ್ಕ್ ಕುಂದ್ರಿಸ್ತೀನಿ ರೀ. ಅಂದ್ರೆ 9 ಗಂಟೆ ತನಕ ಅಶು ತಡಿತಾರ ಮತ್ತು ಅಭ್ಯಾಸನೂ ಆಗುತ್ತಾ. ಬೆಳಗ್ಗೆ ಇವತ್ತು ಚಪಾತಿ ಕಟ್ಟೀನಿ ರೀ. ನೀನೇನು ಕಟ್ಟಿದ್ನಿ ಮಾವ? ಪುಳಿಯೋಗರೆ ಮಾಡಿದ್ದೇನೆ. पुलियोगरे चूड़ा ಹಾಂ, पर मी खाना ಚಪಾತಿ ಒಲ್ಲೆ ಅಂತಾರ್ರಿ ಇವರು. और मी ನಾಳೆ ಈಗ ದಿನ ಏನು ಮಾಡೋದ್ರಿ? ಈಗ ಪಡ್ಡು ದೋಸೆ ಅದನ್ನು ಮಾಡಿದ್ದಾಯಿತು, ಪುಳಿಯೋಗರೆ ಮಾಡಿದ್ದಾಯಿತು, ಇವತ್ತು ಚಪಾತಿ ಕಟ್ಟಿದ್ದಾಯಿತು. ನಾಳೆ ಮ್ಯಾಗಿ ಕುದಿಸ್ಕೊಡ್ತೀನಂತ್ರಿ. ಯಾವಾಗಾರ ಒಮ್ಮೆ ಕೊಟ್ಟಿರ್ತೀನಿ ಮ್ಯಾಗಿ, ದಿನ ಮಾಡಂಗಿಲ್ಲ ರೀ ಫ್ರೆಂಡ್ಸ. ಹೊರಗೂ ಒಯ್ಯಂಗಿಲ್ಲ ಏನಿಲ್ಲ ಮಕ್ಕಳಿಗೆ. ಅದಕ್ಕಂತೇಳಿ ಯಾವಾಗಾರ ಒಮ್ಮೆ ನಾನೇ ಇಷ್ಟಪಟ್ಟು ಮಕ್ಕಳಿಗೆ ಬಿಸ್ಕಿಟು ಈ ಥರ ಮ್ಯಾಗಿ. ಈಗ ಬೆಳಗ್ಗೆ ಚಾ ಅದು ಖಾಲಿ ಹೊಟ್ಟೆಲೆ ಚಾ ದೊಡ್ಡವ್ರಿಗೆ ಕುಡಿಬಾರ್ದು ಅಂತ ಹೇಳ್ತಾರೆ. ಮತ್ತು ಅದಕ್ಕೆ ಈ ಮಕ್ಕಳಿಗೆ ಕೊಡೋದು ಯಾಕೆ ಸುಮ್ಮನೆ? ಅಷ್ಟು ಲಗುಟ್ 7 ಗಂಟೆಗೆ ತಿಂದೂ ತಿನ್ನಲ್ರಿ ಇವು ನನ್ನ ಮಕ್ಕಳು. ಈಕೆರು ವೈಕ ಮಾಡ್ತಾಳೆ ನನ್ನ ಮಗಳು. ಹಾಲೂ ಕುಡಿಯಂಗಿಲ್ಲ. ना कुड़ी ते सक्स ನೀನು ಎಮ್ಮೆ ಇದು ಇದ್ದಂಗೆ ಅಪ್ಪ ನೀನು ಎಮ್ಮೆ ಕಟ್ಬೇಕು. ನೀನು ಎಮ್ಮೆ ಕಟ್ಬೇಕನ್ನ ಒಂದು ವಿಷಯ ನೆನಪಾತ್ರಿ, ನಿಮಗೆ ಹೇಳ್ಕೊತೀನಂತ. 1 ನಿಮಿಷ ಇರ್ರಿ, ಚಾಪುಡಿ ಹಾಕಕತ್ತೀನಿ. ಸ್ವಲ್ಪ ಜೋರು ಉರಿ ಇಟ್ಬಿಟ್ಟ ಬೆಳಗ್ಗೆ. ನಿನ್ನೆ ಹಾಲು ಬೆಳಗ್ಗೆ ನಿಲ್ಲ ಆಗಲೇ ಕಾಸವ ಯಾವಾಗ ಅಂದಿದ್ದೆ. ಈ ಥರ ಜೋರು ಇಟ್ಬಿಟ್ಟಾಡ್ರಿ. ನಿನ್ನೆ ಇಟ್ಟಪ್ಪ, ನಂದು ತಲೆ ಬರೋ रात्री मी ರಾತ್ರಿ बाथरूम मध्ये गेला पिल्ला जोरात करून टाकला ते करपलं. ಹಂಗಾಕ್ಬಾರ್ದು. ते नाही मी जोरात केलं नाही. बस का मम्मी एवढं ನಿಂದು पिल्ले ते लाल डबा मध्ये ते हे बघ दे सांगितला ಅಲ್ಲ ಬಗ್ ದೇ. मला उद्या आता सांगितलं झालं. ನಿಮ್ದು ಇದೇ ಕೇಳ್ಬೇಕು. 2-3 मिनिट नंतर कुठं होमवर्क करतो दम बाई, तेवढा फोन बस. तरी होत नाही कोणती लक्ष ಅಯ್ಯ ನನ್ನ ಹಣೆ ಬಾರ ನೋಡ್ರಿ. ಈಗ ಚಾ ಮಾಡೋಷ್ಟೊತ್ತಿಗೆನೆ ಅಭ್ಯಾಸ ಮಾಡ್ಬಿಡ್ತಾರಂತ. ಎಷ್ಟು ಅದಾರ ಮಕ್ಕಳು. ಹಾಲು ಅದಾವ್ರಿ ಹೆಂಗೂ. ಈಗ ನಿನ್ನೆ ಸ್ಟಾಕ್ ಹಂಗ ಉಳಿದಿದ್ದು ಅದ್ರ ಮ್ಯಾಗ ಒಂದು ಸ್ವಲ್ಪ ಹಾಕಿ ಚಾ ಮಾಡ್ಕೊಂಡು ಕುಡಿತೀವಿ. ಈಗ ಹಾಲು ಉಳ್ಕೊಂತಾವು. ಒಮ್ಮೆ ಪಿಲ್ಲು ಕುಡ್ದು ಬಿಡ್ತಾನ್ರಿ ಪಾಪ. ಅವನಿಗೆ ಹಾಲು ಇಷ್ಟ ಭಾಳ. ಅದಕ್ಕಂತೇಳಿ ಬೆಳಿಗ್ಗೆ ಒಮ್ಮೆ ಚಾಕೂ ಹಾಲು ಇರಂಗಿಲ್ಲ, ನನಗೂ ಒಮ್ಮೆ ಹಾಲು ಇರಂಗಿಲ್ಲ. ನಾ ತರ್ಸೋದನ್ನ ಇಲ್ರಿ, ಹೋಲ್ ಬಿಡು ಒಂದು ಟೈಮ್ ಕುಡಿಲಿಕ್ಕೆ ಏನಾಗುತ್ತೆ ಅಂತ ಅನ್ಕೊಂಡು ಗಪ್ಪ ಆಗಿಬಿಡ್ತೀನಿ. ಮಕ್ಕಳಿಗಿನ್ನ ಹೆಚ್ಚಿಂದ ಏನಿತ್ತು ಹೇಳ್ರಿ. ಎಷ್ಟ ತರಿಸ್ಬೇಕಂದ್ರೂ ಹೊಟ್ಟೆ ತುಂಬ ಊಟ ಗೀಟ ಎಲ್ಲ ಮಾಡಿಸ್ತೀವಲ್ಲ, ಪರವಾಗಿಲ್ಲ. ಸಣ್ಣ ಇದ್ದಾಗ ಅಂತೂ 1 ಲೀಟ್ರ್ ತರಿಸ್ತಿದ್ದೀನಿ ರೀ ಹಾಲು. ಈಗ ನಾನೇ ಜರ ಕಮ್ಮಿ ಮಾಡ್ತೀನಿ. ಹೆಂಗೂ ಅಡುಗೆ ನೀಟಾಗಿ ಮಾಡಿಕೊಡ್ತೀನಿ, ಊಟ ಮಾಡ್ತಿರ್ತಾರಲ್ಲ. ಯಾವಾಗಾರ ಒಂದಿನ ಹಿಂಗೆ ಕೊಡ್ತೀನಿ ರೀ. ಸ್ನೇಹಗಂತೂ ಜಗ್ಗಿಕಿ ಹಾಲ ಜ್ಯೂಸ ಇದ್ರಾಗೆ ದೊಡ್ಡ ಕೈಗಾಡ್ರಿಕಿ ನನ್ನ ಮಗಳು. ಅದಕ್ಕೆ ಆ ಥರ ಕುಡ್ದು ಆಕಿಗೆ ಆ ಥರ ಹಾಲಿಂದ ಎಸ್ಕಿಟ್ಟು ಏನೋ ಗೊತ್ತಿಲ್ಲ. ಹಾಲಂದ್ರೆ ನಾ ಯಾಕಂತಾಡ್ರಿಕಿ. ಈ ಪಿಲ್ಲುಗೂ ಜಗ್ಗಿ ಕುಡ್ಸೀನಿ ಬಟ್ ಅವನಿಗೆ ಅಷ್ಟು ಲೈಕ್ ಆಗ್ತದೆ ನೋಡ್ರಿ. ಈಕಿ ಸ್ನೇಹ ಹೆಸ್ಕೊಂತಾಳೆ ಹಾಲಿಗೆ. ಈಗ ಚಾದ ಕೂಡ ಚೂಡೋದು ಕೂಡ ಉಳ್ಳಾಗಡ್ಡಿ ನೋಡ್ರಿ ಭಾರಿ ಟೇಸ್ಟ್ ಕೊಡ್ತೈತಿ. ಪಾಕಿಟಿನಾಗ ಅರ್ಧ ಹಾಕಿನಿ, ಅದನ್ನ ತೊಳೆದು ಹಾಕೋದು ನೆನಪಿಲ್ಲ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಖಂಡಿತ ಒಬ್ರು ಕೂಡ ಅಭಿಪ್ರಾಯ ಕಮೆಂಟ್ ಮಾಡಿ ಬರೀರಿ. ಈ ಪಾಕೆಟ್ಗಳು ವೇಸ್ಟ್ ಮಾಡಲ್ರಿ. ಕಿಚನ್ ಬಾಜುಕ್ ಇಟ್ಟಿರ್ತೀನಲ್ಲ, ಈಗ ಕಿಚನ್ ವೇಸ್ಟ್ ಇರುತ್ತಲ್ಲ ಅದನ್ನ ಹಾಕಿ ಡಸ್ಟ್ಬಿನ್ದಾಗ ಹಾಕೋದು. ನೀವು ಹಾಗೆ ಮಾಡ್ತೀರಂತ ನಾ ಅನ್ಕೋತೀನಿ. ಒಂದು ವೇಸ್ಟ್ ಅರಿ ಬಿದ್ರು ಅದು ಹಂಗೆ ಒಗಟಂಗಿಲ್ರಿ. ಏನಾದ್ರು ಕ್ಲೀನ್ ಮಾಡಿ ಒಗಟ್ಬಿಡ್ತೀವಿ ನಾವು. ಹಿಂಗೆ ನಮ್ಮ ಟ್ಯಾಲೆಂಟ್ ಹೆಣ್ಮಕ್ಳು. ಓಕೆ, ಚಾ ಕುದಿಲಿ. ಈ ಸೀರೆಗಳು ಅಪ್ಡೇಟು ಕೊಡತ್ತಿದ್ದೆ ನೋಡ್ರಿ. ವಿಡಿಯೋ ಮಾಡ್ಬೇಕು ಫ್ರೆಂಡ್ಸ. ಇವು ಮೆತ್ತನ ಪತ್ಲದವ್ರಿ. ಈ ವಿಡಿಯೋ ಮಾಡೋಷ್ಟೊತ್ತಿಗೆ ಇವು ಕೂಡ ಸೇಲ್ ಆಗಿರ್ತಾವ ಅಂತ ಅನ್ಕೊಂಡಿನಿ. ಸಾಫ್ಟ್ ಅಂದ್ರೆ ಸಾಫ್ಟ್ ಅದಾವ್ರಿ. ಇದು ಕೂಡ ಅಷ್ಟೇ, ದಡಿನ ಕೂಡ ಬಿರ್ಸಿಲ್ಲ, ನೀರು ನಿಂದ್ರಂಗಿಲ್ಲ, ಏನಾಗಂಗಿಲ್ಲ. ಚೆನ್ನಾಗಿ ಕಾಣಿಸ್ತಾವೆ ವೇರ್ ಮಾಡಿದಾಗ. ಮೆತ್ತಗಂದ್ರೆ ಮೆತ್ತಗೆ ನೋಡ್ರಿ. ಡೈಲಿ ವೇರ್ ಮಾಡೋಕೆ ಸಖತ್ತಾಗದವು. ಸೊ 3 ಕಲರ್ ಆಪ್ಷನ್ ಇದಾವೆ. ಇವು ಇಷ್ಟು ಕಲಂಕಾರಿ ಒಳಗೂ ಕೂಡ ಮಾಡಬೇಕು. ನಮ್ಮ ಅತ್ತೆಯರು ನಾವು ಮಾತಾಡ್ಕೊತ ಕೂತಿದ್ದೀವಿ ರೀ. ಇನ್ನೇಗ ಒಂದು ಅರ್ಧ ವಿಡಿಯೋ ಮಾಡಿದೆ, ಇನ್ನರ್ಧ ವಿಡಿಯೋ ಮಾಡೋದಿತ್ತು.
ಸೊ ಅಕ್ಕಿ ದೊಡ್ಡ ಬೊಗಣೆ ತೊಗೊಂಬಂದಿಲ್ಲ ಸ್ನೇಹ. ಆಗಲೇ ಚೂಡ ತಿಂದು ಚಹಾ ಬಿಸ್ಕಿಟ್ ತಿಂದೆವು. ರಾತ್ರಿ ಏನು ಹೆಚ್ಚಿಗೆ ಹಸು ಇಲ್ಲ. ನಮ್ಮ ಮಾವರು ಬಜ್ಜಿ ತರಕ್ಕೆ ಹೊಂಟಿದ್ರು. ಹಂಗಾಗಿ ನಾನು ಕೂಡ ನಮ್ಗೊಂದು 2 ಪ್ಲೇಟ್ ತೊಗೊಂಬರಂತಂದೆ. ಹಂಗಾಗಿ ಬಜ್ಜಿ ತರ್ಸೀನಿ ರೀ, ಬಿಸಿ ಬಿಸಿವು. ತಾಡ್ ತೊಗೊಂಬಮ್ಮ ದೊಡ್ಡದು. ಸಣ್ಣ ಬೊಗಣೆಗೆ ಇಷ್ಟ ಅನ್ನಕ್ಕೆ ಇಡಕ್ಕೆ ಹಚ್ಚೀನಿ ರೀ ಫ್ರೆಂಡ್ಸ. ತಾಟ್ ಕೊಡಪ್ಪಜ್ಜಿ. ಬಿಸಿ ಬಿಸಿ ತಿಂದ್ರೆ ಚಲೋ ರೀ ಇವು. ಇಷ್ಟು ಬಜ್ಜಿ ತಿಂದು ಮ್ಯಾಗ ಇಷ್ಟು ಅನ್ನ ಊಟ ಮಾಡಿದ್ರೆ ಹೊಟ್ಟೆ ತುಂಬ್ತದ್ರಿ, ಸಾಕು. ತಗೋ ಹಾಕು ಒಂದು ಬಜ್ಜಿ ಹಾಕು. ತಗೋ. दुसराच आहे. एवढं पाणी बस का बघ. एवढं ठेवलं. ಹಾಕಿ ಇನ್ನೊಂದು ಸ್ವಲ್ಪ. ಏನದು ಮಮ್ಮ? मम्मी तेवढं पुरत पण नाही. ಸ್ನೇಹನ್ ವಯಸ್ಸಿನಾಗ ನಾ ಅನ್ನ ಮಾಡ್ತಿದ್ದೆ, ಸಾರು ಮಾಡ್ತಿದ್ದೀನಿ ರೀ. ಜಳಕ, ಪೂಜೆ, ಬಾಂಡೆ ಒಗ್ಯಾಣ, ಆಡು ಹುಚ್ಚು ಅದನ್ನ ಬಳೆಯೋದೆಲ್ಲ ಮಾಡ್ತಿದ್ವಿ. ಏನು ಅಮೇರಿಕಾದಾಗ ಹುಟ್ಟಿಲ್ಲ ಅಕ್ಕ? ನಡಿ. ಹಾಂ, ಉಪ್ಪಾಕಿಡು, ಸಣ್ಣ ಮಾಡಿಡು ಉರಿ. ನಾವು ನಮ್ಮ ಮಕ್ಕಳಿಗೆ ಸೂಕ್ಷ್ಮ ಮಾಡಿದ್ವಿ ಅಂದ್ರೆ ನಮ್ಮ ಮಕ್ಕಳು ಸೂಕ್ಷ್ಮ ಆತಾರ. ನಾವು ಹೆಂಗೆ ಬೆಳೆದ್ವಿ ವಾತಾವರಣ ಹಂಗೆ ನಮ್ಮ ಮಕ್ಕಳು ಬೆಳೆಸಿದ್ವಿ ಅಂದ್ರೆ ನಾವು ಸಿಟಿಯಾಗಿದ್ರು ಆಯ್ತು, ಅಲ್ಲ ನಾವು ಸಿಟಿಯಾಗಿದ್ರು ಆಯ್ತು, ಹಳ್ಳಿಯಾಗಿದ್ರು ಆಯ್ತು, ನಮ್ಮ ಸಂಸ್ಕಾರ ನಮ್ಮ ಮಕ್ಕಳು ಕಲಿತಾರೆ. ಹೆಣ್ಣಿರಲಿ ಗಂಡಿರಲಿ, ನಾವು ಹೆಚ್ಚು ನಮ್ಮ ಮಕ್ಕಳಿಗೆ ಎಷ್ಟು ಸೂಕ್ಷ್ಮ ಮಾಡ್ತೀವಿ ಅದು ನಮ್ಗೆ ಹೈರಾಣ ಆಗುತ್ತೆ, ನಮ್ಗೆ ಹೈರಾಣ ಕೊಡ್ತಾರೆ. ಎಲ್ಲರಿಗೂ ಕೂಡ ಮಕ್ಕಳನ್ನ ಹೈರಾಣ ಮಾಡ್ಬೇಕಂತ ಯಾರಿಗೂ ತಂದೆ ತಾಯಿಗೆ ಇರಂಗಿಲ್ಲ. ನಮ್ಮ ತಂದೆ ತಾಯಿಗಳನ್ನ ಅಷ್ಟೇ, ಅವ್ರು ಆ ಥರ ನಮ್ಮ ಬೆಳೆಸಾರಂತಾನೆ ಇವತ್ತೊಂದು ಬಾಳೆ ಬದುಕು ಮಾಡಿಕೊಂಡು ನಾವು ಹೊಂದ್ಕೊಂಡು ಏನೋ ಕಷ್ಟ ಸುಖ ಬಂದ್ರೂ ತಿಳ್ಕೊಂಡು ನಾವು ಓದ್ತೀವಿ. ಈ ಮಕ್ಕಳಿಗೆ ಊದ್ಕ ಸುಮ್ಮನೆ ಹಿಂಗೆ ಮರ ಬೆಳೆಸ್ದಂಗೆ ಬೆಳೆಸಿದ್ರೆ ಅಲ್ರಿ ಅದು ಫ್ರೆಂಡ್ಸ್. ಅವಕ್ಕೂ ಸ್ವಲ್ಪ ಏನರ ಮಾಡಕ್ಕೆ ಮಟ್ಟಕ್ಕೆ ಹಚ್ಬೇಕು. ಮತ್ತು ನಮ್ಮ ಮಕ್ಕಳು ನಮಗೆ ಮಾಡಾರ್ದ ಯಾರಿಗೆ ಮಾಡಬೇಕು? ನಾವು ನಮ್ಮ ಜೀವನ ನಮ್ಮ ಮಕ್ಳಿಗೋಸ್ಕರನೇ ತೇಯ್ತೀವಲ್ಲ. ನಮ್ಮ ತಂದೆ ತಾಯಿ, ನಿಮ್ಮ ತಂದೆ ತಾಯಿ, ನಮ್ಮ ಹಿರಿಯರು ಅದ ಮಾಡ್ಕೊತ ಬಂದಾರ. ಮುಂದೆ ನಾವು ಅದನ್ನ ಕಂಟಿನ್ಯೂ ಮಾಡ್ಕೊತ ಹೋಗ್ತೀವಿ. ಆದರೆ ಸ್ವಲ್ಪ ಅವಾಗೆ ಇವಾಗ ಸ್ವಲ್ಪ ಫರಕ್ ಬೀಳ್ತೈತಿ. ಫರಕ್ ಬಿದ್ರೂ ಕೂಡ 100ಕ್ಕೆ 30% ಆದ್ರೂ ನಮ್ಮ ಮಕ್ಕಳಿಗೆ ನಾವು ಮಾಡ್ದಂಥದ್ದು ಮಾಡಕ್ಕೆ ಹಚ್ಚಬೇಕ್ರಿ. ಇಲ್ಲಿಗೆ ನಡೆಯಂಗಿಲ್ಲ. ನಡ್ರಿ ಬಜ್ಜಿ ನೋಡ್ರಿ, ಬಿಸಿ ಬಿಸಿ ಬಜ್ಜಿ 2 ಪ್ಲೇಟ್ ರೀ. ಇದು 50 ರೂಪಾಯಿ ನೋಡ್ರಿ ಫ್ರೆಂಡ್ಸ್. ನಮ್ಮ ಮಾವಾರ ಕಡೆಯಿಂದ ತರ್ಸೀನಿ. ಪರ್ಸ್ನೆ 50 ರೂಪಾಯಿ ಐತನ ಕೊಟ್ಟು ಬಿಡ. ಆಗಲೇ ಇದು ಬಿಸ್ಕಿಟಿಗೆ ಕೊಟ್ಟೀನಿ ರೀ. ನಾಳೆ ಕೊಟ್ರಾತ್ ಬಿಡು. ನಮ್ಮ ಅಪ್ಪ ನಮ್ಮ ಅವರೇನು ಲಗೆ ಕೇಳಲ್ ಬಿಡ್ರಿ. ನಡಿ ಬರ್ರಿ, ತಂದು ಕೊಟ್ಟಾರ ನೋಡ್ರಿ ಫ್ರೆಂಡ್ಸ. ಬಿಸಿ ಬಿಸಿ ನಮ್ಮ ಅತ್ತೆಯರು ಇಲ್ಲೇ ಕುಂತಿದ್ರು. ಈಗ ಅಪ್ಪ ಬಜ್ಜಿ ಥರನ ಮತ್ತು ಅವರು ಆರ್ತಾವ ಅಂತೇಳಿ ಹೋದ್ರು. ನಾವು ಕೂಡ ಬಜ್ಜಿ ತಿನ್ನಂಬರ್ರಿ. ಹೆಂಗದ? ಚಲೋ ಅದಾವ? अरे पण तिखट का खाते? ಏ ಅಪ್ಪ, ನೀನು ತಿಕ್ಕಟ್ ಹಾಪಿಲ್ಲ? ನೀ ತಿಕ್ಕಟ್ ತಿನ್ನೋದು ಬಂದ್ ಮಾಡಕತ್ತೇನ? हे काळं तिखट ಹೆಂಗೋ ನಿಂಗೆ ಮಾಡಿದ್ರ ತಿಕ್ಕಟ್ ತಿಂದ್ರೆ ಶಕ್ತಿ ಬರುತ್ತೆ. ಹನುಮಂತ ಮುತ್ತೆ ನೋಡಿ ಲೇಟ್ ತಕಾರತ್ತಿತ್ತಾನ. हे काळं तिखट आहे. ನಾವ ಉಸ್ ಮಾಡ್ತಿದ್ವಿ, ಇನ್ನ ಉಸ್ ಮಾಡ್ತಿದ್ದಿಲ್ರಿ ಖಾರ ತಿನ್ನಕ. ನಕ್ರೆ काळं तिखट आहे. ತಿನ್ನು ಶೈ ಆಗುತ್ತೆ ಅದ್ರ ಕೂಡ. ಈಗ ಕೊಂಡು ಬಾ. ಮುಂಜಾನೆ ಎದ್ಬಿಟ್ಟ ನೀರಿಂದ ಒಂದು ಹಾವಳಿ ಇದ್ದೇ ಇರ್ತದೆ ರೀ ಫ್ರೆಂಡ್ಸ. ಬ್ಯಾರಲ್ಲಿಗೆ ಪೈಪ್ ಹಚ್ಚಿದ್ನೆ. ಹುಡುಗರ್ನೆಲ್ಲ ಸಾಲಿಗೆ ಹುಡುಗರು ಸಾಲಿಗೆ ಹೋದ್ಮೇಲೆ ಬ್ಯಾರಲ್ಲಿಗೆ ಪೈಪ್ ಹಚ್ಚಿದ್ನೆ. ನೀರೇ ಬಂದಿರಲಿಲ್ಲ. ಇವತ್ತಲ್ಲಿ ನೀರು ಹತ್ರ ಲಗೋಟೆನೂ ಹೋಗ್ಬಿಟ್ಟು ಹಾಗಾಗಿ ಬಂಡೆಗಳು ತಿಕ್ಕೊಳೋದೇ ಆಗಲಿಲ್ಲ. ಸೊ ಪೈಪ್ ಹಚ್ಚಿ ಹೆಂಗಾಗ್ಬಿಡುತ್ತಂದ್ರೆ ಇತ್ತೀಚೆಗೆ ಪೂರ ನಿದ್ದೆನೂ ಆಗಂಗಿಲ್ಲ ಆಗೈತಿ, ಪೂರ ಎಚ್ಚರಿಕೆನೂ ಇರಲಾಗೈತಿ. ಹಂಗಾಗಿ ಒಂಥರ ತಲೆನೋವು ಆ ಥರ ಸುಸ್ತದಂಗೆ ಅಂತ ಅನ್ಸಕತ್ಬಿಟ್ಟೈತಿ. ಹಾಗಾಗಿ ರಾತ್ರಿ ಒಂಥರ ಲಗುಟ್ ನಿದ್ದೆ ತೆಂಗಿಲ್ಲ, ಏನಿಲ್ಲ ನಸಿಕಿನಾಗ ಹೊತ್ತೊಂಡಕ್ಕೆ ನಿದ್ದೆ ಜೋರು ಚಾಲು ಆಗಿಬಿಡ್ತಾಯಿದ್ರಿ. ಅವಾಗ ಲಗುಟ್ ಎಚ್ಚರಿಕೆ ಆಗಲ್ಲ. ಹುಡುಗರು ಸಾಲಿ ಕಳಿಸ್ಬೇಕು, ಬುತ್ತಿ ಮಾಡಿ ರೆಡಿ ಮಾಡಿ ರಿಕ್ಷಾ ಬಂದು ನಿಂದ್ರದಾಗೆ ತಳಗೆ ಓಡ್ಬೇಕು. ಅವ್ರು ಇಲ್ಲಿ ಕಂದು ಬಿಟ್ಟು ಹೋಗ್ಬಿಡ್ತಾರೆ ಒಂದೊಂದು ಸರಿಗ. ಹಂಗಾಗಿ ನನಗೆ ಹಿಂದಲ್ಲೇ ಅವ್ರು ತಯಾರು ಮಾಡಿ ಕರ್ಕೊಂಡು ನಡ್ಕೊತ ಹೋಗಿ ರಿಕ್ಷಾಕ್ಕೆ ಹೋಗಿ ಹಿಂಗೆ ಬಿಟ್ಟು ಬರೋದು ಆಗಂಗಿಲ್ಲ. ಸೊ ಮೊದಲು ಟೈಮ್ ಸರಿ ಅವ್ರು ಮಾಡ್ಬೇಕಂತೇಳಿ ಮತ್ತು ನಿದ್ದೆ ಕಂಟ್ರೋಲ್ ಮಾಡಿ ಅವ್ರು ಹೋದ್ಮ್ಯಾಗ ಒಂಚೂರು ಮಲ್ಕೋತೀನಿ. ಆಮೇಲೆ ಅರ್ಧ ತಾಸು ಮುಕ್ಕೊಂಡು ಹೇಳ್ಬೇಕನ್ನೋದ್ರಾಗ 1.5 ತಾಸು ಮುಕ್ಕೊಂಡ್ಬಿಟ್ಟಿರ್ತೀನಿ. ಅಂದ್ರೆ ಬ್ಯಾರಲ್ದಾಗ ಪೈಪು ಅಂದ್ರೆ ಬಚ್ಚಲ್ದಾಗ ಸಣ್ಣ ಮಾಡ್ಯಾರ್ರಿ ಮ್ಯಾಗಿನ ಕಾಕನಿ ಎಲ್ಲರ ಮನೆಗೂ ನೀರು ವೇಸ್ಟ್ ಆಗ್ಬಾರ್ದು ಅಂತೇಳಿ. ಎಷ್ಟು ಪ್ರಯತ್ನ ಮಾಡಬೇಕು ಅಷ್ಟೆಲ್ಲ ಪಾಪ ಮಾಡತ್ತಾರ ನೋಡ್ರಿ. ಎಲ್ಲ ನಮ್ಮದು ಏನೀಗ ಸೊಸೈಟಿ ಅಂತ ಏನೈತೆ ನೋಡ್ರಿ ಅಪಾರ್ಟ್ಮೆಂಟ್ನೊಳಗೆ, ಅವರೆಲ್ಲ ನೀಟಾಗಿ ಎಲ್ಲ ಮಾಡತ್ತಾರ ನೀರಿಂದೆಲ್ಲ ವ್ಯವಸ್ಥೆ. ಹಾಗಾಗಿ ಪೈಪ್ ಹಚ್ಚಿರ್ತೀನಿ, ನಾವು ಸಣ್ಣಗೆ ನೀರು ಹೋಗುತ್ತಾನೂ ತುಂಬ್ತದ್ರಿ ಫ್ರೆಂಡ್ಸ್ ಅದು. ಆಮ್ಯಾಗ ಬಾಂಡೆಗಳು ತಿಕ್ಕೋದಾಗಲಿಲ್ಲ, ಒಗ್ಯಾಣೂ
ನೆನೆ ಇಡಬೇಕು. ಈಗ ಸ್ವಲ್ಪ ಟವಲ್ಲು ಯಜಮಾನ್ರು ಪ್ಯಾಂಟು ಶರ್ಟು ಅದಾವು. ನೀರಿದ್ದಾಗ ಸ್ವಚ್ಛ ಆತಾವೆ. ಈಗ ತುಂಬಿಟ್ಟು ನೀರಿನಾಗ ಗೀಡ ಅನ್ಸಲ್ಲ, ಏನಾಗಂಗಿಲ್ಲ. ಸಣ್ಣಗೆ ಇದ್ರೂ ನೀರಿದ್ದಾಗನೇ ನಡೀತೈತಿ. ಬಾಂಡೆನೂ ಭಾಳೇನಿಲ್ಲ, ಹಾಗಾಗಿ ಓಲಕ್ಕೆ ಬಿಡು. ಮತ್ತು ಏನು ಮಾಡೋದು, ಒಮ್ಮೆ ಜೀವನಕ್ಕೆ ಸುಖ ಇರೋಂಗಿಲ್ಲ. ಹಾಗಾಗಿ ಮತ್ತು ಹೆಂಗಾಗುತ್ತೆ ಹಂಗೆ ಮಾಡೋದು. ಮಕ್ಕಳು ಬಂದಮ್ಯಾಗ ಏನರಷ್ಟು ಮಾಡ್ಕೋತೀನಿ ಫ್ರೆಂಡ್ಸ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಖಂಡಿತ ಕಮೆಂಟ್ ಮಾಡಿರಿ. ಹುಡುಗರು ಬಂದ್ರು ನೋಡ್ರಿ ಶಾಲೆಲಿ ಅಂತ. ನನಗೂ ಏನು ಮಾಡ್ಕೊಳಕ್ ಮನಸ್ಸೇ ಬರಲಿಲ್ಲ. ಒಬ್ಬೇಕಿಗೆ ಏನು ಮಾಡ್ಕೋತೀರಿ. ಸೊ ಯಜಮಾನ್ರು ಕೂಡ ಹೊರಗಿನ ಕೆಲ್ಸದ ಮ್ಯಾಗ ಅಲ್ಲೇ ನಾಷ್ಟ ಊಟ ಮಾಡಕತ್ತಾರ. ಈಗ ನಾನೇನೈತಿ ಮಕ್ಕಳಿಗೆ ಅಂತೇಳಿ ಸುಸ್ಲ ಮಾಡಾಕತ್ತೀನಿ. ನನಗೂ ಆಗುತ್ತಾ. ಮುಂಜಾನೆ ಬುತ್ತಿಗೆ ಇವತ್ತು ಮ್ಯಾಗಿ ಕಟ್ಟಿದ್ದೆ ನೋಡ್ರಿ ಫ್ರೆಂಡ್ಸ್. ಬ್ಯಾಸ್ಗಿಗೆ ಚಪಾತಿ ಒಟ್ಟ ಒಲ್ಲೆ ಅನ್ಸತ್ರಿ ಉಣ್ಣಾಕ. ಹೌದಿಲ್ಲ ಸ್ನೇಹ? ಈಗ ಹುಳಿ ಮಾಡಿ ನೋಡ್ರಿ ಸುಸ್ಲುಕ್ಕ. ನಮಗಂತೂ ಸೂಸ್ಲಿತ್ತಪ್ಪ ಅಂದ್ರೆ 3 ಟೈಮ್ ಕೊಡ್ರಿ ನನ್ನ ಮಕ್ಕಳಿಗೆ, ನನಗ ಇಷ್ಟ ಇತ್ತಪ್ಪ. ಹುಳಿ ಮಾಡೀನ್ರಿ ಸದ್ಯಕ್ಕ. ಇದ್ರ ಟಮಾಟಿ ಇಲ್ರಿ, ಆಕ್ಚುಲಿ ಲಿಂಬಿ ಹಣ್ಣಿಂದು ರಸ ಹಾಕಿ ಮಾಡೀನಿ. ಉಳ್ಳಾಗಡ್ಡಿ ನಿಂಬೆ ಹಣ್ಣಿಂದ ರಸ, ಉಪ್ಪು ಖಾರ. ನಮಗ ಸ್ವಲ್ಪ ಟಮಾಟಿದು ಬಾಳ ಇದು ಅದ್ರಿ. ಎಲ್ಲಿ ಇದು ಬಹು ಅಲ್ಲ, ಅದು ಚುರ್ಮುರಿ ಐತೆ. ಅಲ್ಲಿ ಪುಟಾಣಿ ಐತ ಅತ್ತ ಫ್ರಿಜ್. ಬ್ಯಾರೆ ಕಡೆ ಇದು ಮಾಡು ಹಿಡ್ಕೊಂಡ್ ನಿಂದ್ರಂದ್ರ ಒಂದ್ ಒತ್ತಟೆ ನಿಂತು ಬಿಡೋದು ಅನಸ್ನೇ. ಅದ ಇಟ್ಟು ತಾಳೆಲ್ಲ ಐತಿ ನೋಡಿದ್ರ ತರದಾಗ ಈ ಹುಡ್ಗಿ ಒಂದ್ ಸ್ವಲ್ಪ ವಿಡಿಯೋ ಮಾಡ್ಕೊಡಂದ್ರ ಈಕಿ ಬಹಳ ಮೈ ಮುಳ್ರಿ ನನ್ ಮಗಳಿಗೆ. ಚಂದ ಸಾಯಲಕ್ಕ ನಾನ ಬಡ್ದಾಡ್ಬೇಕು. ಮುಚ್ಚದನ್ ಡೋರ್ ಮುಚ್ಚ. ನಾ ಮಾಡೋದು ಮಂದಿಗೆ ಮಾಡ್ತೀನಿ, ಓದೆಲ್ಲ ಕೊಟ್ಟು ಬರ್ತೀನಿ ಮಾಡಿದ್ದು. ನಮ್ಕಿನ ಹೆಚ್ಚಿಗೆ ನಮ್ಮ ಮಕ್ಳದ ಕಾಳಜಿ ಯಾರು ಮಾಡಕ್ ಸಾಧ್ಯನೇ ಇಲ್ರಿ. ನಮ್ಮ ಮಕ್ಳಿಗೆ ನಾವ್ ಎಷ್ಟು ಸೂಕ್ಷ್ಮವಾಗಿ ಮಾಡ್ತೀವಿ ಅದು ನಮ್ಮ ಮೈನ ಉಣ್ತೈತಿ ನೋಡ್ರಿ. ಬಾಳ ಮಕ್ಳು ಸೂಕ್ಷ್ಮ ಮಾಡ್ಬೇಡ್ರಿ. ನಿಮ್ದು ಜೀವ ಇರ್ತೈತಿ, ನಿಮ್ದು ಜೀವನ ನೀವು ಕಾಯ್ಕೋರಿ. ಹಡ್ದಿರ್ತೀವಿ ಮಕ್ಕಳನ್ನ ನಾವ್ ಮಾಡ್ಬೇಕು. ಕೊಟ್ಟು ಜವಾಬ್ದಾರಿ ಇಲ್ಲ ನಂಗಿಲ್ಲ. ಮತ್ ನಮ್ಮದು ಯಾರು ಮಾಡ್ಬೇಕು? ಒಂದೊಂದು ನಾವ್ ಮಾಡ್ಕೋತೀವಿ ಅಂದ್ರೂ ಒಂದೊಂದು ವಿಚಾರ ಬೇಕಲ್ಲ ಎಲ್ಲದಕ್ಕೂ. ಆರ್ಡರ್ ಬಂದವ್ರು ಈಗ ಒಯ್ದು ಇದಿಷ್ಟು ತಿನ್ನಿಸಿ ಹೋಗಿ ಅಲ್ಲಿ ಕೂತ್ನಿ ಅಂದ್ರ ಒಮ್ಮೆ ಸರ್ವರ್ ಡೌನ್ ಇರ್ತೈತಿ ಪೋಸ್ಟ್ನ್ಯಾಗ, ಒಮ್ಮೆ ಭಾಳ ಗರ್ದಿ ಇರ್ತೈತಿ. ಹಂಗಾಗಿ ಲೇಟ್ ಆಗುತ್ತೆ. ಇವ್ ಸಾಲಿಗೆ ಕಳಿಸಿ ಗುಟ್ಟಾನ ಈಗ ಹತ್ತಿಲ್ಲಾರ್ದ ಪೋಸ್ಟ್ ತೆಗಿಯಂಗಿಲ್ಲ. ಇಲ್ಲಿ ಮನೆಯಂದು ಮಾಡ್ಕೊಳೋದಾಗುತ್ತ. ಹೋಗಿ ಬಂದು ಇಲ್ಲಿ ಮನೆಗೆ ಬಂದು ಮಾಡೋದಾಗಂಗಿಲ್ರಿ. ಇವಾಗ ರೋಷ್ ಹೋಗ್ಬಿಡ್ತೀವಿ ಬಿಸ್ಲಾಗ. ಮೊದ್ಲ ಜಳ ಇದ್ರೊಳಗೆ ಬಂದಿರ್ತೀವಿ. ಮತ್ತಿಟ್ಟು ಅದೇ ಆಗನ ಹೆಂಗಾಗುತ್ತೆ ಹೇಳ್ರಿ ಜೀವನಕ್ಕ. ಸೊಗಸಿಲ್ಲದಂಗೆ ಆಗ್ಬಿಡ್ತೈತಿ. ಮುಕ್ಕೊಂಡ್ರು ನಮ್ಮನ್ ಬಿಟ್ಟು ಮತ್ತೆ ಮಾಡೋರಿರಂಗಿಲ್ಲ. ಮತ್ತೆ ಹೇಳಬೇಕು, ಬಡ್ದಾಡ್ಬೇಕು. ಅದು ಇರಲಕ್ಕ ಜೀವನ ಹೋಗಲಕ್ಕ. ನಮ್ದೇನ್ ಕಷ್ಟ ಇರ್ತೈತಲ್ಲ ಮಕ್ಕಳಿಗೆ ತೋರಿಸ್ಕೊಡ್ಬೇಕ್ರಿ. ನಾವು ತೋರಿಸ್ಕೊಳ್ಳೋದ ಮಾಡಕ್ ಹೋಗ್ತೀವಲ್ಲ, ನಾವು ಮಾಡಿದ್ ಯಾರ ಕಣ್ಣಿಗೂ ತಗೋಲ್ಲ. ಎಲ್ಲೇ ಹುಟ್ಟಿ ಎಲ್ಲೇ ಬೆಳೋದು ಯಾರ್ದಾರ ಮನೆ ಸಂಸಾರಕ್ಕೆ ಜೀವನ ಎಷ್ಟು ಬಡ್ಕೋಬೇಕು ನೋಡ್ರಿ. ಅವ್ ಚಿಲ್ಲರಿದ್ದು ಇನ್ನೇ ಚಿಲ್ಲರ್ ಮಾಡ್ಸ್ಕೊಂಡ್ ಬಂದಿರಿಲ್ಲ, ಬರೀ ಚಿಲ್ಲರ್ ಒಯ್ದಿರಿ. फक्त 20 रुपये नेला ಮನ್ಯಾಗ ಖರ್ಚು ನೋಡ್ರಿ. ನಿನ್ನ 50 ರೂಪಾಯಿದ್ದು 3 बिस्किट, 50 ರೂಪಾಯಿದ್ದು ಬಜ್ಜಿ, 30 ರೂಪಾಯಿದ್ದು ಬಿಸ್ಕಿಟ, 14 ರೂಪಾಯಿದ್ ಮ್ಯಾಗಿ. ನಿನ್ನೆ 100 ರೂಪಾಯಿ ಖರ್ಚಾಯ್ತು. ಇವತ್ತು 20 ರೂಪಾಯಿದ್ ಮೊಸರ್ರಿ. ಹಂಗ ಬರ್ತಾವು. ವಿಡಿಯೋ ಮಾಡ್ತೀನ ಅಂದ್ರೆ ಒಬ್ಬೊಬ್ರಿಗೆ ನನಗೆ 40,000 50,000 ಗಳಿಸ್ತಾಳ ಅಂತೇಳಿ ನನಗೆ ನೌಕರಿ ಹಚ್ಚಿ ಕೊಟ್ಟಾರ್ರಿ. ಒಬ್ಬೊಬ್ರು ರೊಕ್ಕ ತುಂಬಿ ನೌಕರಿ ಹಚ್ಚಿ ಬಿಸ್ನೆಸ್ಸಿಗೆಲ್ಲ ಬಂಡವಾಳ ಹಾಕಿ ಕೊಟ್ಟಾರ ನನಗೆ. ಅದಕ್ಕೆ ನಾನು ಗಳಿಸ್ತೀನಿ ಅಂತ 2 ಕೈಲೆ, 1 ಕೈಲೆ ಅಲ್ಲ. ಸರಿ,
ಇಷ್ಟು ಬೆಚ್ಚಗೆ ಮಾಡ್ತೀನಿ. ಈಗ ಮೊಸರು ತರಿಸೀನಿ. ಸುಸ್ಲಾ ಮೊಸರು ತಿಂದು ಸಿಗ್ತೀವಿ. ಮೊಸರು ಸುಸುಲ ಚೆಲ್ಲಪ್ಪ. ಒಂದು ಅರ್ಧ ಚೆಲ್ಲು, ಒಂದು ಅರ್ಧ ತಿನ್ನು. ಆ ಏನಪ್ಪ किती सांगा बघा तर जेवण स्टार्ट. ಅದೇ ಅನ್ನತ್ತೀನಿ ಅವನಿಗೆ. ಈ ಬ್ಲಾಗ ಇಲ್ಲಿಗನೆ ಎಂಡ್ ಮಾಡ್ತೀವಿ ಫ್ರೆಂಡ್ಸ. ಈಗ ಬಡ ಬಡ ತಿಂದು पोस्टला जाय. ಪೋಸ್ಟಿಗೆ ಹೋಗ್ಬೇಕ್ರಿ. ಪೋಸ್ಟಿಗೆ ಹೋಗೋದು ನೆಕ್ಸ್ಟ್ ಬ್ಲಾಗ್ದಂದು ಈಗ ಬರ್ತದ. ತಳಗೆ ಬಿದ್ದು ತಿನ್ಬೇಡ ಅಪ್ಪು. ತಳಗೆ ಚೆಲ್ಬೇಡ. ನೀನು ಚಮಚೆ ತಾ ಇಲ್ಲಿ ತಾ. ಸೈಡಿಗೆ ಎತ್ತಿಟ್ಬಿಡು ಚಮಚೆ. ನೀನು ತಿನ್ನು ಕೈಲಿ. ಈ ಬ್ಲಾಗ ಎಂಡ್ ಮಾಡ್ತೀವಿ ರೀ. ಬಾಯ್.